ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಬಹುಶಃ ಇದನ್ನು ನಾವೆಲ್ಲರೂ ಕೆಲವೊಮ್ಮೆ ಮಾಡುತ್ತೇವೆ. ಅದೇನೆಂದರೆ, ಇಂದು ಮಾಡುವ ಕೆಲಸವನ್ನು ನಾಳೆಗೆ ಮುಂದೂಡುವುದು. ನಾಳೆ ಸಾಧ್ಯವಾಗದಿದ್ದರೆ ಇನ್ನೊಂದು ದಿನಕ್ಕೆ ಮುಂದೂಡಿಕೆ. ಹೀಗಾದಾಗ ಕಿರಿಕಿರಿಯಂತೂ ತಪ್ಪಿದಲ್ಲ. ಕೊನೆಗೆ ಅದನ್ನು ಮಾಡಿ ಮುಗಿಸಿದಾಗಲೇ ನೆಮ್ಮದಿಯಿಂದ ನೀಡು ಸುಯ್ದು ನಿರಾಳರಾಗುತ್ತೇವೆ. ಆದರೆ ಕೆಲವರಿಗೆ ಇದೇ ಒಂದು ಗೀಳಾಗಿರುತ್ತದೆ. ಮಾಡಬೇಕಾದ್ದನ್ನು ಮುಂದೂಡುತ್ತಲೇ ಹೋಗುತ್ತಾರೆ. ತಮ್ಮನ್ನು ತಾವು ಹಳಿದುಕೊಳ್ಳುತ್ತಲೇ ಇರುತ್ತಾರೆ. ನಿಜಕ್ಕೂ ಈ ಮುಂದೂಡುವ ಪ್ರವೃತ್ತಿ ಒಳ್ಳೆಯ ಅಭ್ಯಾಸವಲ್ಲ. ನಾಳೆ ಮಾಡೋಣ ಎಂಬ ಒಂದು ಸಣ್ಣ ಯೋಚನೆಯೇ ಅನೇಕ ದೊಡ್ಡ ಅವಕಾಶಗಳನ್ನು ನಮ್ಮಿಂದ ದೂರ ಮಾಡುವ ಸಾಧ್ಯತೆ ಇರುತ್ತದೆ. ಮುಂದೂಡುವಿಕೆಯಿಂದ ಮಾಡಬೇಕಾದ ಕೆಲಸಗಳು ಹೆಚ್ಚುತ್ತವೆ, ಒತ್ತಡವೂ ಏರುತ್ತದೆ, ಮನಸ್ಸಿನ ನೆಮ್ಮದಿಯೂ ಕಡಿಮೆಯಾಗುತ್ತದೆ. ಇದಕ್ಕೆ ಸುಲಭದ ಉಪಾಯವೆಂದರೆ ಮಾಡಬೇಕಾದ ಕೆಲಸಗಳನ್ನು ಪಟ್ಟಿ ಮಾಡಿ ಆದ್ಯತೆ ಮೇರೆಗೆ ಒಂದೊಂದಾಗಿ ಮಾಡುತ್ತಾ ಹೋಗುವುದು. ಎಲ್ಲವನ್ನ ಒಂದೇ ದಿನದಲ್ಲಿ ಮಾಡಲು ಖಂಡಿತ ಸಾಧ್ಯವಿಲ್ಲ. ಆದರೆ ಇಂದು ಮಾಡಬೇಕಾದ ಕೆಲಸವನ್ನು ಕಾರಣವಿಲ್ಲದೆ ನಾಳೆಗೆ ತಳ್ಳಬಾರದು. ಸಣ್ಣ ಕೆಲಸವನ್ನಾದರೂ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಆತ್ಮವಿಶ್ವಾಸ ಬೆಳೆಯುತ್ತದೆ. ಈ ಮುಂದೂಡುವ ಅಭ್ಯಾಸದ ಹಿಂದೆ ಕೆಲವೊಮ್ಮೆ ಸೋಲಿನ ಭಯ, ಕೆಲವೊಮ್ಮೆ ಸೋಮಾರಿತನ, ಮತ್ತೊಮ್ಮೆ ಇನ್ನೂ ಸಮಯ ಇದೆ ಎಂಬ ಉದಾಸೀನ ಭಾವನೆ ಇರುತ್ತದೆಯಂತೆ. ಆದರೆ ಸಮಯ ಯಾರನ್ನು ಕಾಯುವುದಿಲ್ಲ. ಕಳೆದು ಹೋದ ಸಮಯವನ್ನು ಎಷ್ಟೇ ಹಣ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಯಶಸ್ಸು ಸಾಧಿಸಿದವರು ಸಾಮಾನ್ಯವಾಗಿ ಒಂದು ಉತ್ತಮ ಗುಣವನ್ನು ಬೆಳೆಸಿಕೊಂಡಿರುತ್ತಾರೆ. ಅದುವೇ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಆರಂಭಿಸುವ ಅಭ್ಯಾಸ. ಅವರು ಪರಿಪೂರ್ಣ ಸಮಯಕ್ಕಾಗಿ ಕಾಯುವುದಿಲ್ಲ. ಇರುವ ಸಮಯವನ್ನೇ ಪರಿಪೂರ್ಣವಾಗಿ ಬಳಸಿಕೊಳ್ಳುತ್ತಾರೆ. ಇಂದಿನ ಕೆಲಸವನ್ನು ಇಂದೇ ಮಾಡಬೇಕು, ಏಕೆಂದರೆ ನಾಳೆ ನಮ್ಮ ಕೈಯಲ್ಲಿಲ್ಲ. ಆದರೆ ಇಂದು ನಮ್ಮ ಕೈಯಲ್ಲಿದೆ. ದೃಢ ವಿಶ್ವಾಸ, ನಿರ್ಧಾರ ನಮ್ಮದಾಗಿರಲಿ. ಆದ್ದರಿಂದ ನಾಳೆ ಮಾಡೋಣ ಎಂಬ ಮಾತಿಗಿಂತ ಇಂದೇ ಮಾಡೋಣ ಎಂಬ ಮನೋಭಾವವೇ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತದೆ. ಎಲ್ಲೋ ಒಂದೆಡೆ ಕೇಳಿದ ಮಾತು, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು. ಬಹಳ ಸೊಗಸಾದ ಉಕ್ತಿ ಇದು. ಈಗಲೇ ಮಾಡಲಾಗದಿದ್ದರೂ ಇಂದೇ ಮಾಡೋಣ. ಆದರೆ ನಾಳೆಗೆ ಮಾತ್ರ ಮುಂದೂಡುವುದು ಖಂಡಿತವಾಗಿಯೂ ಬೇಡ.